ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಅಧ್ಯಾಯದ ಕ್ವಿಜ್ ವಿಡಿಯೋವನ್ನು ನೋಡೋಣ. ಹಾಗಾದರೆ ತಡ ಯಾಕೆ, ಶುರು ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ ಯಾರು? ಲಾರ್ಡ್ ವೆಲ್ಲೆಸ್ಲಿ. ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಎರಡನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ಡಾಲ್ ಹೌಸಿ. ಪ್ರಶ್ನೆ ಸಂಖ್ಯೆ 3, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದಂಥ ವರ್ಷ. ಉತ್ತರ 1775ರಿಂದ 82ರವರೆಗೆ. ನಾಲ್ಕನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ. ಉತ್ತರ ಸಾಲ್ಬಾಯ್ ಒಪ್ಪಂದ. ಪ್ರಶ್ನೆ ಸಂಖ್ಯೆ 5, ಒಂದನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಆದವರು. ಉತ್ತರ ಎರಡನೇ ಮಾಧವರಾವ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ಸಂಸ್ಥಾನ ಯಾವುದು? ಉತ್ತರ ಹೈದರಾಬಾದ್ ಸಂಸ್ಥಾನ. ಮತ್ತೆ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 7, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ವರ್ಷ. ಉತ್ತರ 1798. ಮತ್ತೆ ಪ್ರಶ್ನೆ ಸಂಖ್ಯೆ 8, ಸಹಾಯಕ ಸೈನ್ಯ ಪದ್ಧತಿ ಎಂದರೇನು? ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೆದ ಒಂದು ಸೈನಿಕ ಒಪ್ಪಂದ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮರಾಠರ ಪೇಶ್ವೆ ಯಾರು? ಉತ್ತರ ಎರಡನೇ ಬಾಜಿರಾವ್. ಪ್ರಶ್ನೆ ಸಂಖ್ಯೆ 10, ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ಕೊಡಲು ಕಾರಣ ಏನು? ಉತ್ತರ ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿದ್ದರಿಂದ. ಪ್ರಶ್ನೆ ಸಂಖ್ಯೆ 11, ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಬ್ರಿಟಿಷರೊಂದಿಗೆ ಸೋತ ಯುದ್ಧ. ಉತ್ತರ ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧ 1818ರಲ್ಲಿ. ಪ್ರಶ್ನೆ ಸಂಖ್ಯೆ 12, ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಇವರಿಗೆ ಪಟ್ಟಕ್ಕೆ ಕಟ್ಟಿದರು. ಉತ್ತರ ಶಿವಾಜಿ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪ ಸಿಂಹರಿಗೆ. ಬ್ರಿಟಿಷರೊಂದಿಗೆ ನಿರಂತರ ಮೈತ್ರಿ ಒಪ್ಪಂದ ಮಾಡಿಕೊಂಡ ಪಂಜಾಬಿನ ಅರಸ. ತಮಗೆಲ್ಲರಿಗೂ ಗೊತ್ತೇ ಇದೆ ಉತ್ತರ ಯಾವುದಾಗಿರ್ಬೋದು. ಪಂಜಾಬಿನ ಸಿಂಹ ಅಂತ ಕರೀತಾರೆ. ಉತ್ತರ 1809 ರಣಜಿತ್ ಸಿಂಗ್. ನೆಕ್ಸ್ಟ್ ಪ್ರಶ್ನೆ, ಲಾಹೋರ್ ಒಪ್ಪಂದ ಕೊನೆಗೊಳಿಸಿದ ಯುದ್ಧ. ಲಾಹೋರ್ ಒಪ್ಪಂದ ಕೊನೆಗೊಳಿಸಿದ ಯುದ್ಧ.
ಉತ್ತರ 1ನೇ ಆಂಗ್ಲೋ ಸಿಖ್ ಯುದ್ಧ. ಪ್ರಶ್ನೆ ಸಂಖ್ಯೆ 15. ಪಂಜಾಬಿನಲ್ಲಿ ಬ್ರಿಟಿಷರ ನೇರ ಆಳ್ವಿಕೆಯ ವಿರುದ್ಧ ಪ್ರತಿಭಟಿಸಿದವರು. ಉತ್ತರ ಚಟ್ಟಾರಿ ಸಿಂಗ್ ಅಠಾರಿವಾಲಾ ಮತ್ತು ಮೂಲ್ ರಾಜ್. ಪ್ರಶ್ನೆ ಸಂಖ್ಯೆ 16. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದವರು. ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ ಸಂಖ್ಯೆ 17. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್. ನಿಮ್ಮ ಗೆಸ್ ಸರಿಯಾಗಿದೆ. ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ ಸಂಖ್ಯೆ 18. ವಾಯುವ್ಯ ಭಾರತದಲ್ಲಿ ಬ್ರಿಟಿಷರ ವಿರೋಧಿಗಳಾಗಿದ್ದವರು. ಉತ್ತರ ಸಿಖ್ಖರು. ಸರಿಯಾದ ಉತ್ತರ ಸಿಖ್ಖರು. ಪ್ರಶ್ನೆ ಸಂಖ್ಯೆ 19. ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಮೂಲಕ ವಶಪಡಿಸಿಕೊಂಡ ಪ್ರದೇಶಗಳು. ಉತ್ತರ ಯಾವ್ಯಾವು? ಸತಾರಾ, ಜೈಪುರ್, ನಾಗ್ಪುರ್, ಉದಯ್ಪುರ್, ಸಂಬಲ್ಪುರ್ ಮತ್ತು ಝಾನ್ಸಿ. ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 20. ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿ ಮೂಲಕ ವಶಪಡಿಸಿಕೊಂಡ ಭಾರತೀಯ ಪ್ರದೇಶಗಳು. ಯಾವ್ಯಾವು? ಉತ್ತರ ಹೈದರಾಬಾದ್, ಮೈಸೂರು, ಔಧ್, ತಂಜಾವೂರು, ಪುನಾ, ಬಿರಾರ್, ಅರ್ಕಾಟ್, ಮರಾಠ ಸಂಸ್ಥಾನ ಮತ್ತು ಗ್ವಾಲಿಯರ್. ಮರಾಠರ ಕೊನೆಯ ಪೇಶ್ವೆ. ಪ್ರಶ್ನೆ ಸಂಖ್ಯೆ 21. ಮರಾಠರ ಕೊನೆಯ ಪೇಶ್ವೆ. ಉತ್ತರ 2ನೇ ಬಾಜಿರಾಯ್. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾನು ಮಾಡಿದಂಥ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಈ ಪಾಠದ ವಿಡಿಯೋವನ್ನು ನೋಡಿ ಅದು ಅರ್ಥವಾಗಿದ್ದಲ್ಲಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು.